ಆಪಲ್ ಸಿಇಒ ಟಿಮ್ ಕುಕ್ ನಿವೃತ್ತರಾಗಲಿದ್ದು, ಅವರ ಸ್ಥಾನಕ್ಕೆ ಕಂಪನಿಯ ಹಿರಿಯ ಉಪಾಧ್ಯಕ್ಷ ಜಾನ್ ಟರ್ನರ್ಸ್ ನೇಮಕಗೊಂಡಿದ್ದಾರೆ. ಈ ನಾಯಕತ್ವ ಬದಲಾವಣೆ ಆಪಲ್ನ ಭವಿಷ್ಯದ ಉತ್ಪನ್ನ ಕೇಂದ್ರಿತ ಮತ್ತು ಎಐ ಚಾಲಿತ ಕಾರ್ಯತಂತ್ರದ ಮೇಲೆ ಬೆಳಕಿಗೆ ಚೆಲ್ಲುತ್ತೆ. ಟೆಕ್ ದೈತ್ಯ ಆಪಲ್ ಕಂಪನಿಯ ದೀರ್ಘಕಾಲದ ಸಿಇಒ ಟಿಮ್ ಕುಕ್ ತಮ್ಮ ಸ್ಥಾನದಿಂದ ನಿವೃತ್ತರಾಗಲಿದ್ದಾರೆ. ಅವರ ಜಾಗಕ್ಕೆ ಕಂಪನಿಯೊಳಗೆ ಇರುವ ಹೆಚ್ಚು ಪರಿಚಯವಿಲ್ಲದ ಆದರೆ ಅತ್ಯಂತ ಪ್ರಭಾವಿ ವ್ಯಕ್ತಿ ಜಾನ್ ಟರ್ನರ್ಸ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಕಳೆದ 15 ವರ್ಷಗಳ ಕಾಲ ಕಂಪನಿಯನ್ನು ಮುನ್ನಡೆಸಿದ ಟಿಮ್ ಕುಕ್ ಸದ್ಯದಲ್ಲೇ ನಿವೃತ್ತಿಯಾಗಲಿದ್ದು, ಅವರ ಉತ್ತರಾಧಿಕಾರಿಯಾಗಿ ಜಾನ್ ಟರ್ನರ್ಸ್ ಅವರನ್ನು ಆಪಲ್ ಆಯ್ಕೆ ಮಾಡಿದೆ. ಸೆಪ್ಟೆಂಬರ್ 1ರಿಂದ ಟರ್ನರ್ಸ್ ಸಿಇಒ ಆಗಿ ಜವಾಬ್ದಾರಿ ತೆಗೆದುಕೊಳ್ಳಲಿದ್ದು, ಕುಕ್ ಅವರು ಕಾರ್ಯಕಾರಿ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಇದು ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ ಒಂದಾದ ಆಪಲ್ನಲ್ಲಿ ಒಂದು ದೊಡ್ಡ ನಾಯಕತ್ವ ಬದಲಾವಣೆಯಾಗಿದೆ. 2011ರಲ್ಲಿ ಸ್ಟೀವ್ ಜಾಬ್ಸ್ ಅವರಿಂದ ಅಧಿಕಾರ ವಹಿಸಿಕೊಂಡ ನಂತರ ಟಿಮ್ ಕುಕ್ ಅವರು ಆಪಲ್ನ ಕಂಪನಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರು ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನು ಸುಮಾರು $3.6 ಟ್ರಿಲಿಯನ್ ಹೆಚ್ಚಿಸಿದ್ರು. ಜೊತೆಗೆ ಕಂಪನಿಯ ಜಾಗತಿಕ ಸಪ್ಲೈ ಚೈನ್ ಮತ್ತು ಸೇವಾ ವ್ಯವಸ್ಥೆಯನ್ನು ಬಲಪಡಿಸಿದ್ರು. ಅವರ ನಿರ್ಗಮನ ಕಾರ್ಯಾಚರಣೆ ದಕ್ಷತೆ ಮತ್ತು ಬೆಳವಣಿಗೆ ಒಂದರ ಯುಗ ಅಂತ್ಯವನ್ನು ಸೂಚಿಸುತ್ತೆ. 50 ವರ್ಷದ ಜಾನ್ ಟರ್ನರ್ಸ್ 20 ವರ್ಷಗಳಿಗೂ ಹೆಚ್ಚು ಕಾಲ ಆಪಲ್ ಕಂಪನಿಯಲ್ಲೇ ಕೆಲಸ ಮಾಡಿರುವ ಅನುಭವಿ. 2001ರಲ್ಲಿ ಆಪಲ್ಗೆ ಸೇರಿದ ಇವರು ಹಾರ್ಡ್ವೇರ್ ಎಂಜಿನಿಯರ್ ವಿಭಾಗದ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳದಿದ್ದರೂ ಆಪಲ್ನ ಹಲವು ಪ್ರಮುಖ ಉತ್ಪನ್ನಗಳ ಹಿಂದೆ ಟರ್ನರ್ಸ್ ಅವರ ಪಾತ್ರ ದೊಡ್ಡದಿದೆ. ವರ್ಷಗಳಿಂದ ಮ್ಯಾಕ್, ಐಪ್ಯಾಡ್ ಮತ್ತು ಏರ್ಪಾಡ್ನಂತಹ ಉತ್ಪನ್ನಗಳ ಅಭಿವೃದ್ಧಿಯಲ್ಲಿ ಇವರ ಪ್ರಮುಖ ಕೊಡುಗೆ ನೀಡಿದ್ದಾರೆ. ಆಪಲ್ನೊಳಗಿನ ಅನೇಕರು ಇವರನ್ನು ಆಳವಾದ ಎಂಜಿನಿಯರಿಂಗ್ ಜ್ಞಾನ ಹೊಂದಿರುವ ಪ್ರಾಡಕ್ಟ್ ಕೇಂದ್ರಿತ ನಾಯಕ ಎಂದು ಪರಿಗಣಿಸುತ್ತಾರೆ. ಹಾರ್ಡ್ವೇರ್ ಇಂಜಿನಿಯರಿಂಗ್ ಮುಖ್ಯಸ್ಥರಾಗಿ ಟರ್ನರ್ಸ್ ಆಪಲ್ನ ಉತ್ಪನ್ನಗಳ ರೂಪುರೇಷೆಯ ಮೇಲೆ ಗಣನೀಯ ಪ್ರಭಾವ ಬೀರಿದ್ದಾರೆ. ಉನ್ನತ ದರ್ಜೆಯ ಪ್ರೋ ಮಾದರಿಗಳು ಮತ್ತು ಕೈಗೆಟುಕುವ ಮಾದರಿಗಳೊಂದಿಗೆ ಮ್ಯಾಕ್ ಮಾರಾಟವನ್ನು ಪುನರುಜ್ಜೀವಗೊಳಿಸಿದ್ದು ಇವರ ಹೆಗ್ಗಳಿಕೆ. ಇದು ವಿವಿಧ ಬೆಲೆಗಳಲ್ಲಿ ಆಪಲ್ನ ಹಿಡಿತವನ್ನು ಬಲಪಡಿಸಿದೆ. ಟರ್ನರ್ಸ್ ಅವರ ಬಡ್ತಿಯೊಂದಿಗೆ ಆಪಲ್ನ ನಾಯಕತ್ವದ ಶೈಲಿಯಲ್ಲೂ ಬದಲಾವಣೆಯಾಗುವ ನಿರೀಕ್ಷೆ ಇದೆ. ಟಿಮ್ ಕುಕ್ ಅವರ ಅಧಿಕಾರಾವಧಿಯು ಕಾರ್ಯಾಚರಣೆ, ಸಪ್ಲೈ ಚೈನ್ ಮತ್ತು ಜಾಗತಿಕ ವಿಸ್ತರಣೆಯ ಮೇಲೆ ಕೇಂದ್ರಿತವಾಗಿದ್ದು, ಆದರೆ ಟರ್ನರ್ಸ್ ಉತ್ಪನ್ನ ಕೇಂದ್ರಿತ ಕಾರ್ಯತಂತ್ರವನ್ನು ಪ್ರತಿನಿಧಿಸುತ್ತಾರೆ. ಈ ನಾಯಕತ್ವ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.